ಇವತ್ತು ಎಲ್ಲ ಭಾಷೆಯಿಂದಲೂ ಹೊಡೆತ ಜಾಸ್ತಿ ಇದೆ ನಮ್ಮಲ್ಲಿ ತುಂಬ. ಆಮೇಲೆ ನಮ್ಮ ನಿರ್ದೇಶಕರು ತುಂಬ ಟೆಕ್ನಿಷಿಯನ್ ಬೇಕು. ನಮ್ಮಲ್ಲಿ ಟೆಕ್ನಿಷಿಯನ್ ತುಂಬ ಕಡಿಮೆ. ಇವತ್ತು ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ, ನಮ್ಮ ಚಾಲೆಂಜ್ ಯಾರು ಗಣ್ಯ ನಿರ್ದೇಶಕರಿದ್ದಾರೆ, ನೀವು ಹೊಸ ಹುಡುಗರು ಸಿನಿಮಾ ಮಾಡಿ ಗೆಲ್ಲಿ, ಬಂದ್ ಮಾಡಲಿ, ಅವ್ರು ಯಾರೋ ಬಂದ್ ಮಾಡಲಿ, ಮೀಟ್ರಿಲ್ಲ. ಎಲ್ಲರೂ ಸ್ಟಾರ್ಗೆ ಮಾಡೋಕೆ. ನೀನು ಸ್ಟಾರ್ಗೆ ಸರ್, ನೀವು ಸ್ಟಾರ್ ಇವತ್ತು ಯಾರು ಸ್ಟಾರು? ಯಶ್ ಆಗ್ಬೋದು, ಸುದೀಪ್ ಆಗ್ಬೋದು, ದರ್ಶನ್ ಆಗ್ಬೋದು, ಧ್ರುವ ಆಗ್ಬೋದು, ನಮ್ಮ ಗಣೇಶ್ ಆಗ್ಬೋದು, ಉಪೇಂದ್ರ ಆಗ್ಬೋದು, ಶಿವಣ್ಣ ಆಗ್ಬೋದು. ಈ ಸ್ಟಾರ್ಗಳು ಬಿಟ್ಟು ಬೇರೆ ನೀವು ಬೇರೆ ಸ್ಟಾರ್ಗಳಿಗೆ ಯಾರು ನಿಮ್ಮ ಅಸಿಸ್ಟೆಂಟ್ ಕ್ಯಾಮ್ರಾಮನ್ ಕೊಡಿ, ಒಂದೊಳ್ಳೆ ಕತೆ ಕೊಟ್ಟು ಮಾಡಿದ್ರೆ ಅವ್ರ ವ್ಯಾಪಾರ ಆಗುತ್ತೆ. ಅವ್ರದ್ದು ಯಾವುದೋ ಒಂದು ಮಾರುಕಟ್ಟೆ ಇದೆ ಈ ರಾಜ್ಯದಲ್ಲಿ. ಈ ರಾಜ್ಯ ಅಂತ ಯಾವುದೇ ರಾಜ್ಯದಲ್ಲಿ ಸ್ಟಾರ್ಗಳಿಗೆ ಅವ್ರದ್ದೇ ಆದ ಒಂದು ಮಾರುಕಟ್ಟೆ ಇರುತ್ತೆ. ಒಂದು ಫ್ಯಾನ್ಸ್ ಬಂದು ನೋಡ್ತಾರೆ, ಸಿನಿಮಾ ಚೆನ್ನಾಗಿದೆ ಗೆಲ್ಲಿಸ್ತಾರೆ, ಸಿನಿಮಾ ಚೆನ್ನಾಗಿ ಅವರೇಜ್ ಮಾಡ್ಬಿಟ್ಟು ಹೋಗ್ತಾರೆ, ಒಂದು ಬೇಸಿಕ್ ವ್ಯಾಪಾರ ಕೊಡ್ತಾರೆ. ಈ ನಿರ್ದೇಶಕರು, ಖ್ಯಾತ ನಿರ್ದೇಶಕರುಗಳು, ನಾವು ಅಷ್ಟು ರಾಜ ಪರಂಪರೆ ಆ ವಂಶ ವಂಶದ ಒಬ್ಬರು ಹೊಸಬರನ್ನ ಯಾಕೆ ಸಿನಿಮಾ ಮಾಡೋಕ್ಕಾಯ್ತಾ ಇಲ್ಲ ನಿಮ್ಮ ಕೈಲಿ? ಯಾಕೆ ಸಿನಿಮಾ ಮಾಡಲ್ಲ? ಮಾಡಿ, ಒಂದು ಎರಡು ಮೂರು ಮುಟ್ಕೊಂಡು ಸಿನಿಮಾಗಳು ಮಾಡಿ ಗೆಲ್ಲಿಸಿ. ಅದು ನಿಮ್ಮ ಧೀರ ಶೂರ ವೀರಾದಿವೀರ ಅಂತ ಹೇಳ್ಬೋದು. ಹೇಳ್ತಾರೆ ಬಿಟ್ಬಿಟ್ಟು ನೀವು ಬರೀ ಸ್ಟಾರ್ಗಳಿಂದಲೇ ಹೋದ್ರೇನಾಗುತ್ತೆ? ಕಟ್ಟಲ್ಲ. ಇವತ್ತು ಯಾರು ನಿಮಗೆ ಗೊತ್ತು, ನಮ್ಮ ಕನ್ನಡ ಚಿತ್ರ ದೊಡ್ಡ ಇಟ್ಕೊಟ್ಟ ನಿರ್ದೇಶಕ ಸಿನಿಮಾಗಳು ಮಾಡಲಿ, ಮಾಡಲ್ಲ. ಯಾಕೆಂದರೆ ಠಮಾರ್ ಅಂದ್ಬಿಡ್ತೇನೆ ಅಂತ. ಕಂಟೆಂಟ್ ಇಟ್ಟು ಮಾಡಿ ಸರ್, ಗೆಲ್ಲುತ್ತೆ. ಅವ್ರಿಗೆ ಭಯ, ನನ್ನ ಅಸ್ತಿತ್ವ ಕಳ್ಕೊಂಬಿಡ್ತೀನಿ, ನಾನು ಹೋಗ್ಬಿಡ್ತೀನಿ ಅಂತ ಭಯ, ಅಷ್ಟೇನಿಲ್ಲ. ಧೈರ್ಯ ಮಾಡಬೇಕು. ಧೈರ್ಯ ಮಾಡಿದ್ರೆ ಚಿತ್ರರಂಗ ಉಳಿತದೆ. ಹೊಸ ಹುಡುಗರು ಬರ್ತಾರೆ, ಬೆಳೀತಾರೆ. ಏನಾಗಿದೆ ಅಂದರೆ ನನಗೆ ಇಲ್ಲಿ ಈಗ ಇತ್ತೀಚೆಗೆ ಸಿನಿಮಾ ಅನ್ನೋದು ಪ್ರೇಕ್ಷಕರನ್ನ ಕಾಸು ಕೊಟ್ಟು ಕರ್ಸೋದು. ನನಗೆ ಮೊನ್ನೆ ಹೇಳಿದೆ, ಅವನು ಯಾರು ಸರ್ ಥಿಯೇಟ್ರಿಗೆ ನಿಮಗೆ ಜನಗಳಿಗೆ ಬೆಳಿಗ್ಗೆ ಮಾನ್ಯ ಶೋ ಆ ಥರ ಇರಬೇಕಂದ್ರೆ, ಯಾಕಪ್ಪ ಅಂದಿದ್ದೇನೆ, ಯಾವನ ಆ ಥರ ಮೆಟ್ಟಲು ಹೊಡ್ತೀನಿ ಅಂತ ಹೇಳಿದೆ. ನನ್ನ ಕನ್ನಡ ಪ್ರೇಕ್ಷಕ ಆ ಬಾಳಿಗಿನ್ನೂ ಬಂದಿಲ್ಲ. ಯಾವನು ಚಿಲ್ಲರೆಗಳು ಮಾತುಗಳಿಗೆ ಕಂಡು ನನ್ನ ಲೈಫಲ್ಲಿ ಆ ಕೆಲಸ ಮಾಡೋಕ್ಕೋಲ್ಲ ಚಿತ್ರರಂಗ. ಆಮೇಲೆ ಇವತ್ತಿರೋ ಪ್ರೊಡ್ಯೂಸರ್ಗೆ ಅದೇ ಥರ ಆಗ್ಬಿಟ್ಟು ಹೊಸಬ್ರು ಬಂದು ಸರ್ ಏನು ಬಾಯಿ ಬಂದಂಗೆ ಪೇಮೆಂಟ್ಗಳು ಕೊಟ್ಟಿರ್ತಾರೆ ಯಾರಿಗೋ. ಬಾಯಿ ಬಂದಂಗೆ ನೀವು ನಂಬ್ತಿರ್ಬಿಡ್ತಿರೋ. ನಾವು ಹೇಳೋರು ಅಸಹಾಯ ಆಯ್ತದೆ ಇಂಡಸ್ಟ್ರಿ ಬಗ್ಗೆ. ಅವ್ರಿಗೆ ಇಂಡಸ್ಟ್ರಿ ಗೊತ್ತಿಲ್ಲ, ಖಾಲಿ ಆಗ್ಬಿಟ್ಟಿರ್ತಾರೆ. ನಾನು ಸಿನಿಮಾ 2ನೇ ವಾರ ಮುನ್ನೋರಿಗೆ ಸಕ್ಸಸ್ ಅಂತಾರೆ. ಸಕ್ಸಸ್ ಅದೇ ಹೇಳೋದು. ಯಾರು ಒಬ್ಬ ಕರೆಕ್ಟ್ ಪತ್ರಿಕೆ ಮಾಧ್ಯಮದವರು ಮ್ಯಾಗ್ಝಿನವ್ರು ಬಂದು ಕೂತ್ಕೊಂಡು ಇವತ್ತು ಈತಿಂದ ಚಿತ್ರರಂಗ ಮಾಡಿದ್ರೆ ಇತಿಹಾಸ ಪುಟ. ಆ ಮೊದಲು ಒಂದು ಸತಿ ಒಂದು ಕಾಲದಲ್ಲಿ ಬೆಂಗಳೂರು ಲಂಕೇಶ್ ಇತ್ತು. ಇವತ್ತು ಈ ಸಿನಿಮಾ ಇಷ್ಟು ಗಲಿಗೆ ಇಷ್ಟು ಅಂತ ಅದನ್ನು ಕರೆಕ್ಟಾಗಿ ಒರಿಜಿನಲ್ ಮಾಡಿಬಿಟ್ರೆ ಎಲ್ಲರೂ ಖಾಲಿ ಆಗ್ಬಿಟ್ಟಿರ್ತಾರೆ. ಬರೀ ಸುಳ್ಳು, ಮೋಸ, ದಗ ಇದರಿಂದ ಒಳ್ಳೆಯವ್ರಿಗೆ ತುಂಬ ಕಷ್ಟ ಆಗಿದೆ. ಮಾತಾಡ್ತಾರೆ ನಂದು ಅಷ್ಟು ಕೋಟಿ ಕಲೆಕ್ಟ್, ಇಷ್ಟು ಇನ್ಕಮ್ ಟ್ಯಾಕ್ಸ್ ಸುಮ್ಮನೆ ಅವ್ರಿಗೆ ನನಗೆ ಅದೇ ಅರ್ಥ ಆಯ್ತಲ್ಲ. ಅಷ್ಟು ಕೋಟಿ ಕಲೆಕ್ಟ್ ಅಷ್ಟು ಕೇಸ್ ಹಾಕ್ಬೇಕು, ಅವ್ರಿಗೆ ಉಸಿರು ಟ್ಯಾಕ್ಸ್ ಕಟ್ಟೋನ್ಬೇಕು. ಸುಳ್ಳು ಹೇಳಿ ಚಿತ್ರರಂಗನ ಹಾಳು ಮಾಡ್ತಾವ್ರೆ ಅಷ್ಟೇ. ಈಗ ಪ್ರತಿಷ್ಠೆಗೋಸ್ಕರ ಕಲೆಕ್ಷನ್ಗಳನ್ನು ಸುಳ್ಳು ಹೇಳುವಂತಹ ಸಂಸ್ಕೃತಿ ನಮ್ಮ ಇಂಡಸ್ಟ್ರಿಯಲ್ಲೂ ಇದೆ ಅಂತ ಅನ್ನಿಸ್ತಿದೆಯಾ ಸರ್? ಹೈಯೆಸ್ಟ್ ಇದೆ ನಮ್ಮ ಇಂಡಸ್ಟ್ರಿಲಿ. ಕೆಲವರಂತೂ ಪ್ರತಿಷ್ಠೆಗೋಸ್ಕರ ಸುಳ್ಳು ಹೇಳಿ ಅದನ್ನೇ ಊಟ ಹಾಕೊಂಬಾರ್ದು, ಅದನ್ನು ಸರಮಾಲೆ ಹಾಕೊಂಬಿಟ್ಟಾರೆ. ಕೆಲವರು ನಿಜಾನ ಹೇಳ್ತಾರೆ, ಕೆಲವರು 5% ಸುಳ್ಳು ಹೇಳ್ತಾರೆ. ಅದೇನು ಮಾಡೋಕ್ಕಲ್ಲ, ಕೆಲವರು ಇದಿರ್ತದೆ. ನಮ್ಮಲ್ಲಿ ಕೇಳೋದಲ್ಲ, ಬೇರೆಳೆಣಿಕೆ ಸ್ಟಾರ್ಗಳು ಬಿಟ್ಟರೆ ಇನ್ಯಾರಿಗೂ ವ್ಯಾಪಾರ ಇಲ್ಲ. ವ್ಯಾಪಾರ ಇದೆ, ನಾವು ಅದನ್ನು ಉಪಯೋಗಿಸ್ಕೊತಾ ಇಲ್ಲ, ದುರುಪಯೋಗ ಪಡಿಸ್ಕೊತಾ ಇದ್ದೀವಿ. ನಮ್ಮ ಒಳ್ಳೊಳ್ಳೆ ಟೆಕ್ನಿಷಿಯನ್ ಬರಬೇಕು, ಒಳ್ಳೊಳ್ಳೆ ಸಿನಿಮಾಗಳು ಬಂದರೆ ನಿಜವಾದ ಕನ್ನಡ ಇಂಡಸ್ಟ್ರಿ ಬೆಸ್ಟ್ ಇಂಡಸ್ಟ್ರಿ. ಸರ್ ಒಂದು ಕಾಲದಲ್ಲಿ ಕನ್ನಡ ಚಿತ್ರರಂಗನ ಬಂದು ತೆಲುಗು ತಮಿಳು ನೋಡ್ಬಿಟ್ರೆ ರೀಮೇಕ್ ಮಾಡೋರು ಅಂದರೆ ಹೆಂಗಿತ್ತು ಸರ್? ಬಂಗಾರ ಸರ್, ಬಂಗಾರ ಬೆಳೆಯೋ ಕಾಲ ಕರ್ನಾಟಕ ಸರ್. ಅದನ್ನೆಲ್ಲ ಇಲ್ಲ ಮಾಡಿಬಿಟ್ಟಾರೆ, ಕಲ್ಲಿದ್ದಕ್ಕಿಂತ ಕಡಿಮೆ ಮಾಡಿಬಿಟ್ರು ನಮ್ಮಲ್ಲಿ ಬಂಗಾರ ಇದೆ, ತೆಗಿಬೇಕಷ್ಟೆ. ತೆಗೆದಲ್ಲಿ ಇವತ್ತು ಮಡ್ರಾಸಲ್ಲಿ ಕೇರಳದಲ್ಲಿ ನೀವು ನಂಬ್ತೀರ ಟೀ ಬಿಸ್ಕೆಟ್ ಕುಡ್ಕೊಂಡು ಕೆಲಸ ಮಾಡ್ತಾರೆ. ಇಲ್ಲಿ ಸ್ಟಾರ್ಟ್ ಯಾರೋ ಒಬ್ಬ ಸ್ಟೇಟ್ ಡೈರೆಕ್ಟರ್ ಯಾರು ಬಂದರೆ ಸರ್ ಸಂಬಳ ಎಷ್ಟು ಕೊಡ್ತೀವಿ ಸರ್ ತಿಂಗಳಿಗೆ 50,000 ಸರ್ ಹೋಗೋ ಬರೋಕ್ಕೆ ಕನ್ವೀನ್ಸ್ ಪೆಟ್ರೋಲು, ಪ್ರೊಡ್ಯೂಸರೇ ಕೊಡೋದು ಕನ್ವೀನ್ಸ್ ಕಾಸು. ಈ ಥರ ಸಿನಿಮಾಗೆ ಸರ್ ಇನ್ನೊಬ್ಬ ನಿರ್ದೇಶಕ ಬಂದರೆ ಸರ್ 72 lakhs. ಏನು ಪೇಪರ್ ಅಂದ್ಕೊಂಬಿಟ್ಟಿರ್ತಾರೆ ಅಂತ ಕಾಣ್ತದೆ. ಅವ್ರ ಜೋಬಿಂದ ಯಾವತ್ತಾರು ₹100 ತೆಗೆದು ಖರ್ಚು ಮಾಡಿದ್ರೆ ಗೊತ್ತಾಗಿರೋದು. ಬಂದ ತಕ್ಷಣ ಪ್ರೊಡ್ಯೂಸರ್ ಕಾಸು ಕೊಟ್ಬಿಡ್ತಾನೆ. ಪಾಪ ಅವ್ನು ಸಾಲ, ಅವ್ನಿಗೇನೋ ಆಸೆ, ಬೆಟ್ಟದಂಥ ಆಸೆ ಇಟ್ಕೊಂಬರ್ತಾನೆ, ಅವ್ನಿಗೆ ಗೊತ್ತಿಲ್ಲ. ಆಮೇಲೆ ಇವತ್ತು ಬರೋ ಪ್ರೊಡ್ಯೂಸರ್ಗಳು ಹಂಗೆ ಬಿಡಿ. ಇವತ್ತು ಲ್ಯಾಂಡಿನ ದುಡ್ಡು ಹಂಗೆ ಬರ್ತಾಯಿದೆ. ಈ ಭೂಮಿ ತಾಯಿ ನಮ್ಮದವರು ಏನಾಗಿದೆ ಅಂದರೆ, ಆ ಭೂಮಿ ತಾಯಿ ಇಟ್ಕೊಂಡಿರುತ್ತೆಲ್ಲ ಕೋಟಿಗಟ್ಟಲೆ ಆಗೋದು, ಕೋಟಿಗಟ್ಟಲೆ ಮಲ್ಟಿಮಿಗೆ. ಅವರೆಲ್ಲ ಬರ್ತಾರೆ 2 ಎಕರೆ ಮಾರಿದ್ರೆ ಇವತ್ತು 20 ಕೋಟಿ, ಬಳ್ಳ 5 ಕೋಟಿ ಹೋದ್ರೆ ಇತ್ತು ಬಂದು ಆ ಥರ ಶೋಕಿ ತುಂಬ ಜನ ಇದ್ದಾರೆ. ಬರಲಿ ಪಾಪ, ಕಾರ್ಮಿಕರಿಗೆ ಒಂದಷ್ಟು ಕೆಲಸ ಸಿಗ್ತಾಯಿದೆ, ಆಮೇಲೆ ಥಿಯೇಟ್ರಿಗೂ ಒಂದಷ್ಟು ಇದಾಗ್ತಾಯಿದೆ. ಕಲಾವಿದರು ಕೆಲವಿದ್ರು ಸಮೃದ್ಧಿಯಾಗಿದ್ದಾರೆ ಅಂತೇಳಿ ಕೇಳ್ತಾಯಿದ್ದೆ. ಹೆಣ್ಮಕ್ಳಾಗ್ಬೋದು ಗಂಡು ಮಕ್ಳಾಗ್ಬೋದು ಸಮೃದ್ಧಿಯಾಗಿ ದುಡ್ಡು ಮಾಡ್ಕೊಂಡು ಹ್ಯಾಪಿಗಾದ್ರೆ. ರೆಗ್ಯುಲರ್ ನಿರ್ಮಾಪಕರು ಬದುಕ್ತಾರೋ ಸೋತೋಯ್ತಾರೋ ಗೊತ್ತಾಯ್ತು. ಇಂಡಸ್ಟ್ರಿ ಸೋತೋಯ್ತಿತ್ತು, ಅವರು ಚೆನ್ನಾಗವ್ರೆ. ಅವ್ರು ಇನ್ನೊಂದು 2-3 ವರ್ಷ 4-5 ವರ್ಷ ಇರ್ತಾರೆ, ಆಮೇಲೆ ಬಟಾಸ್ ಮಾಡ್ಕೊಂಡು ಹೋಗ್ತೀನಿ ಗೊತ್ತು ಅವ್ರಿಗೂ. ಎಲ್ಲರೂ ಸೇಫ್ಟಿ ಹುಡುಕ್ತಾರೆ, ತೊಂದರೆ ಇಲ್ಲ ಪಾಪ, ಅವ್ರಿಗೆ ಒಳ್ಳೇದಾಗಲಿ ಅಂತ ಹೇಳೋಕ್ಕೆ ಇಷ್ಟಪಡ್ಬೇಕು.